ಸ್ನೇಹಿತರೆ, ಎಲ್ರಿಗೂ ಶರಣಾರ್ಥಿ. ಇವತ್ತು ನಾನು ಬೇಲೂರು ಚೆನ್ನಕೇಶವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಚಿಕ್ಕಮಗಳೂರಿಂದ ಹೋಗ್ತಾ ಇದ್ದೀನಿ. ಸ್ಕೂಟಿ ರೆಂಟ್ ತಗೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಬೇಲೂರು ಜಸ್ಟು 25 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಹೀಗಾಗಿ ಆ ಸ್ಕೂಟಿ ರೆಂಟೆಡ್ ಸ್ಕೂಟಿ ಸಿಗುತ್ತೆ. ಒನ್ ಡೇಗೆ 500 ತಗೊತಾರೆ. ಅಲ್ಲಿಂದ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸಾಯಂಕಾಲ ಸಮಯ. ದಾರಿಲಿ ಹೋಗ್ತಾನೆ ನಿಮಗೆ ಇಲ್ಲೊಂದು ಡ್ಯಾಮ್ ಸಿಗುತ್ತೆ. ಯಗಚಿ ಡ್ಯಾಮ್ ಅಂತ ಇದರ ಹೆಸರು. ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಯಗಚಿ ಅನ್ನೋದೊಂದು ಪುಟ್ಟ ನದಿ, ಕಾವೇರಿಯ ಒಂದು ಉಪನದಿ ಇದು. ಸೊ ಇರಿಗೇಷನ್ ಪರ್ಪಸ್ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. 2001ರಲ್ಲಿ ಈ ಡ್ಯಾಮ್ ಲೋಕಾರ್ಪಣೆ ಆಗಿದೆ. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಚಿಕ್ಕದಾಗಿದ್ರೂ ಕೂಡ ತುಂಬಾ ಸುಂದರ ಅನ್ಸುತ್ತೆ. ಗಾರ್ಡನ್ ಕೂಡ ತುಂಬಾ ಚೆನ್ನಾಗಿದೆ. ಆಲ್ಟಿಟ್ಯೂಡ್ ಅಲ್ಲಿ ಇದನ್ನ ಕಟ್ಟಲಾಗಿದೆ. ಇದಕ್ಕೆ ಹೊಂದ್ಕೊಂಡಂತೆನೆ ಒಂದು ಅಡ್ವೆಂಚರಸ್ ಗೇಮ್ಸು ಮತ್ತೆ ಇದು ವಾಟರ್ ಗೇಮ್ಸ್ ಇದೆಲ್ಲ ಇದೆ. ಹತ್ತಿರದಲ್ಲೇ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಓಪನ್ ಇರುತ್ತೆ ಇದು. ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಚೆನ್ನಕೇಶವ ದೇವಾಲಯಕ್ಕೆ ಬಂದ್ವಿ. ಸರಿಸುಮಾರು 25 ಕಿಲೋಮೀಟರ್ ಆಗುತ್ತೆ ಚಿಕ್ಕಮಗಳೂರಿಂದ. ಆದರೆ ಇದು ಹಾಸನ್ ಡಿಸ್ಟಿಕ್ ಅಲ್ಲಿ ಬರುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ಚೆನ್ನಕೇಶ ದೇವಾಲಯ. 11ನೇ ಶತಮಾನದಲ್ಲಿ ಹೊಯ್ಸಳರ ಹೆಮ್ಮೆಯ ರಾಜ ಇರ್ತಕ್ಕಂಥ ವಿಷ್ಣುವರ್ಧನ ಇದನ್ನ ಕಟ್ಸಕ್ಕೆ ಶುರು ಮಾಡಿದ್ರು. ಸುಮಾರು 103 ವರ್ಷ ತಗೊಂಡಿದೆ ಇದು. ಆಲ್ಮೋಸ್ಟ್ ಒಂದು ಶತಮಾನ. ಇದು ವಾಸುದೇವ ಸರೋವರ ಅಂತ ಇದು. ಚೆನ್ನಕೇಶವ ಅಂದ್ರೆ ಆ ವಿಷ್ಣುವಿನ ಒಂದು ದೇವಾಲಯ. ಇಲ್ಲಿ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಪುರಾಣಗಳ ಒಂದು ಕೆತ್ತನೆಗಳನ್ನ ಇಲ್ಲೆಲ್ಲ ಇದು ಮಾಡಲಾಗಿದೆ. ವಿಷ್ಣುವಿನ ಅವತಾರಗಳನ್ನೆಲ್ಲ ಕೆತ್ತಲಾಗಿದೆ ಅಲ್ಲಿ. ಇತ್ತೀಚೆಗೆ ಬೇಲೂರು, ಹಳೇಬೀಡು ಮತ್ತೆ ಸೋಮನಾಥಪುರ ಇದು ಹೊಯ್ಸಳರ ವಾಸ್ತುಶಿಲ್ಪ. ಇದೆಲ್ಲ ಇದು ಯುನೆಸ್ಕೋದಲ್ಲಿ ಆ್ಯಡ್ ಆಗಿದೆ ಇದು. ಸೊ ಯುನೆಸ್ಕೋದಲ್ಲಿ ಮುಂಚೆ 3 ಪಾರಂಪರಿಕ ತಾಣಗಳು ಮಾತ್ರ ಇದ್ವು. ಹಂಪಿ ಇತ್ತು, ಪಟ್ಟದಕಲ್ಲು ಇತ್ತು, ಮತ್ತೆ ವೆಸ್ಟರ್ನ್ ಘಾಟ್ಸ್ ಇತ್ತು. ಅದ್ರ ಜೊತೆಗೆ ಇವಾಗ ನಮ್ಮ ಹೊಯ್ಸಳರ ವಾಸ್ತುಶಿಲ್ಪದ ಮುಖ್ಯ ಕೇಂದ್ರವಾಗಿರ್ತಕ್ಕಂತಹ ಬೇಲೂರು, ಹಳೇಬೀಡು, ಸೋಮನಾಥಪುರ ಕೂಡ ಸೇರಿಕೊಂಡಿದೆ. ತುಂಬ ವಿಶಾಲವಾದ ಒಂದು ದೇವಸ್ಥಾನ. ವಾಸ್ತುಶಿಲ್ಪ ಮಾತ್ರ ಅದ್ಭುತವಾಗಿದೆ ಇದು. ನೋಡಿ, 11ನೇ ಶತಮಾನ, 21 ಆಲ್ಮೋಸ್ಟ್ 1000 ವರ್ಷ ಆಯಿತು. ಇದು ಯುದ್ಧಗಳ ಕಾಲದಿಂದ ಇದು ಅಲ್ಲಲ್ಲಿ ತೊಂದರೆಗೀಡಾಗಿದೆ ದೇವಸ್ಥಾನ. ಅವಾಗವಾಗ ಅದು ರೀಬಿಲ್ಟ್ ಮಾಡ್ಕೊಳ್ತಾ ಹೋಗಿದ್ದಾರೆ. ಹೀಗಾಗಿ ತುಂಬ ಸುಂದರವಾಗಿ ಕಾಣಿಸುತ್ತೆ. ಚೆನ್ನಕೇಶವ ಅಂದರೆ ವಿಷ್ಣುವಿನ ಅವತಾರ. ಅತ್ಯಂತ ಸೂಕ್ಷ್ಮ ಕೆತ್ತನೆ ಇದೆಲ್ಲ, ನೀವೆಲ್ಲ ಗಮನಿಸ್ಬೋದು. ಕೆತ್ತನೆ ಎಲ್ಲ ತುಂಬ ಸೂಕ್ಷ್ಮವಾಗಿದೆ. ಬೇಲೂರಿಂದ ಹಳೇಬೀಡು ಜಸ್ಟ್ ಒಂದು 15 ಕಿಲೋಮೀಟರ್ ಆಗುತ್ತೆ. ಮತ್ತೆ ಇಲ್ಲಿ ಬೆಳವಡಿನೂ ಬರುತ್ತೆ. ಬೆಳವಡಿ ಮಲ್ಲಮ್ಮ ಅಂತ ಕೇಳಿರ್ತೀರಲ್ಲ, ಆ ಸಂಸ್ಥಾನ ಕೂಡ ಇದೆ. ಬಟ್ ನನಗೆ ಅಷ್ಟು ಸಮಯದ ಅಭಾವ ಇದ್ದಿದ್ದರಿಂದ ನಾನು ಹೋಗೋಕ್ಕಾಗಲಿಲ್ಲ. ಕೇವಲ ಬೇಲೂರು ಮಾತ್ರ ನಾನು ನೋಡ್ಲಿಕ್ಕಾಯ್ತು ನನಗೆ.